ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ನಾನು ಕೇಳಲಾದ ಪ್ರಶ್ನೆಗೆ ಏನಾದರೂ ಹೆಚ್ಚಿನ ಆಲೋಚನೆ ನಿಮ್ಮ ಬಳಿ ಇದೆಯೇ? ಮತ್ತು ಕಳೆದ ಬಾರಿ ನಾವು ಉತ್ತರಿಸಿದ ಬಗ್ಗೆ ಏನಾದರೂ ವಿಭಿನ್ನ ಅಭಿಪ್ರಾಯ ಇದೆಯೇ? ಹೌದು, ನನಗೆ ಖುಷಿಯಾಯಿತು. ನನ್ನ ಹತ್ತಿರ ವಿಭಿನ್ನ ಉತ್ತರವಿದೆ. ಒಂದು ವೇಳೆ ಅವರು ಪ್ರಶ್ನೆಯನ್ನು ಕೇಳದೇ ಇದ್ದರೆ ಏನು ಮಾಡೋದು? ಸರಿ, ಹಾಗಾದರೆ ನನಗನಿಸುತ್ತಿದೆ ನೀವಿಬ್ಬರು ಸಂಭಾಷಣೆ ಮಾಡುತ್ತೀರಾ ಅಂತ. ಅವರ ಸ್ನೇಹಿತರು ಪ್ರಶ್ನೆಯನ್ನು ಕೇಳುವವರು ನಿಮ್ಮ ಮಕ್ಕಳಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮಿಂದ ಸಿಗುತ್ತದೆ ಮತ್ತೆ ಬೇರೆ ಯಾರಾದರೂ ಅಸಮರ್ಥ ವ್ಯಕ್ತಿಯಿಂದ ಸಿಗುತ್ತಿಲ್ಲ ಅನ್ನೋದನ್ನು ನೀವು ಸಮರ್ಥಿಸಿಕೊಳ್ಳಿ. ಆದರೆ ನೀವು ಈ ತರದ ಸಮರ್ಪಕ ಸಂಭಾಷಣೆಯನ್ನು ಹೇಗೆ ಆರಂಭಿಸುತ್ತೀರಾ? ಸರಿ, ಬನ್ನಿ ಹಾಗಾದರೆ ನಾವು ಇದೇ ತರದ ಘಟನೆಯನ್ನು ಯೋಚಿಸುವ. ಆದರೆ ಅದು ಸೆಕ್ಷುಯಾಲಿಟಿ ವಿಷಯಕ್ಕೆ ಸಂಬಂಧಿಸಿದೆ ಇರೋ ವಿಷಯ ಆಗಿರಲಿ. ನಿಮ್ಮ ಮಕ್ಕಳಿಗೆ ತುಂಬಾ ಮುಖ್ಯ ಆಗಿರುವ ಆ ವಿಷಯದ ಹೆಸರನ್ನು ಹೇಳಿ. ವಿಷಯ ನಿಮ್ಮ ಮಕ್ಕಳ ಕಲಿಕೆಯ ವಿಷಯವಾಗಿರಲಿ. ಆದ್ದರಿಂದ ಮತ್ತಷ್ಟು ತಿಳಿದುಕೊಳ್ಳಬೇಕು. ನನ್ನ ಧರ್ಮ, ಪರಿವಾರ, ವಾತಾವರಣ, ಪ್ರೀತಿ ಮತ್ತು ಹಣ. 1960ರ ಸೈನ್ಸ್ ಫಿಕ್ಷನ್ ಮೂವಿಯ ರೋಬೋಟ್. ಓಕೆ, ಸರಿ, ಹಾಗಾದರೆ ಈ ವಿಷಯವನ್ನು ಹೇಗೆ ಆರಂಭಿಸುತ್ತೀರಾ? ಇವೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಹಾಸು ಹೋಗಿದೆ ಅಲ್ಲವೇ? ನಿಹಾಲ್, ನೀನು ಇಷ್ಟಪಡುವ ಈ ಚಾಕ್ಲೇಟ್ ಕ್ಯಾಂಡಿ ನೀನು ಇಷ್ಟಪಟ್ಟು ತಗೊಳ್ತೀಯಾ ಅಲ್ವಾ? ಹಾಗಾದರೆ ಅದಕ್ಕೆ ಹಣ ಖರ್ಚು ಮಾಡಬೇಕಲ್ವಾ? ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅಂತ ನಿನಗೆ ಗೊತ್ತಾ? ನಿಹಾಲ್, ನಿನಗೆ ನಾನು ಹೇಳೇ ಇಲ್ಲ ಅಲ್ವಾ? ನಿಮ್ಮ ಅಜ್ಜಿ ಅಡುಗೆ ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ? ನಾವು ಮನೆಗೆ ಹೋದಾಗ ಅವರ ಕೈಯಿಂದ ಚಿಕನ್ ಸೂಪ್ ಮಾಡಿಸಿಕೊಂಡು ಕುಡಿಯೋಣ. ನಿಹಾಲ್, ನೀನು ಆ ಹೆಂಗಸನ್ನು ನೋಡುತ್ತಿದ್ದೀಯಾ? ಅವಳ ಹೊಟ್ಟೆಯಲ್ಲಿ ಮಗು ಬೀಳ್ತಿದೆ. ನೀನು ಯಾವಾಗಲಾದರೂ ಮಗು ಹೇಗೆ ಬೀಳುತ್ತೆ ಅನ್ನೋದನ್ನು ಯೋಚಿಸಿದೀಯಾ? ಇದು ಸತ್ಯ. ನಾವು ನಿತ್ಯ ನಡೆಯುವ ವಿಷಯದ ಕುರಿತು ಸಂಭಾಷಣೆಯನ್ನು ಹೆಣೆಯಬಹುದು. ಬೇರೆ ಆಸಕ್ತಿ ವಿಷಯದ ಹಾಗೆ ಮಾತಾಡಬಹುದು. ಅಥವಾ ಒಂದು ವೇಳೆ ನೀವು ನಿಮ್ಮ ಮಕ್ಕಳ ಹತ್ತಿರ ಮಗು ಹೇಗೆ ಬೆಳೆದು ದೊಡ್ಡದಾಗುತ್ತೆ ಅನ್ನೋ ವಿಷಯದ ಕುರಿತು ಇದುವರೆಗೆ ಮಾತಾಡುತ್ತಿಲ್ಲ ಅಂತ ಇಟ್ಕೊಳ್ಳಿ. ಇದೊಂದು ಸಾಮಾನ್ಯ ವಿಷಯ ಅಂತ ಹೇಗೆ ಮಾತಾಡಲು ತೆಗೆದುಕೊಳ್ಳುತ್ತೀರಾ? ನೀವು ಹೇಳಬಹುದು, ನನಗೆ ಗೊತ್ತಿದೆ, ಈ ವಿಷಯ ನಾನು ಇದುವರೆಗೆ ಮಾತಾಡೇ ಇಲ್ಲ. ತುಂಬಾ ವಿಷಯ ಇದೆ ಇದರಲ್ಲಿ. ಆದ್ದರಿಂದ ಈಗ ಮಾತಾಡೋಕ್ಕೆ ಸರಿಯಾದ ಸಮಯ. ಓಹೋ, ಗ್ರೇಟ್. ನೀವು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮಗುವಿಗೆ ಸ್ವಲ್ಪ ಸಮಯದ ಹಿಂದೆ ಕೊಟ್ಟಿರುತ್ತೀರಾ. ಆದರೆ ನಿಮ್ಮ ಮಗು ಇದೇ ವಿಷಯವನ್ನು ಮಾತಾಡದೇ ಇದ್ದರೆ ಆವಾಗ ಏನ್ ಮಾಡ್ತೀರಾ? ಓಹೋ, ನೀವು ಹೇಳಬಹುದು, ಮಕ್ಕಳು ಹುಟ್ಟುವ ಮುಂಚೆ ಅದು ಎಲ್ಲಿ ಬೆಳೆಯುತ್ತದೆ ಎಂದು ನಾವು ಮಾತಾಡಿದ್ದು ನೆನಪಿದೆಯೇ? ಅವರು ಹೇಗೆ ಹೊರಗೆ ಬಂದರು ಅಂತ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಹೌದು, ಯಾವಾಗ ಅಂತ ಯೋಚಿಸಿ. ಈ ವಿಷಯ ಮಾತಾಡಲು ಆರಂಭಿಕ ವಾಕ್ಯ ಇರುತ್ತೆ. ಆದರೆ ಒಂದು ವೇಳೆ ನೀವು ಮೊದಲೇ ಮಗುವಿಗೆ ಪೂರ್ತಿ ಸತ್ಯಾಂಶ ಹೇಳದೆ ಹೋದರೆ ಆವಾಗ ಏನ್ ಮಾಡ್ತೀರಾ? ಏನೂ ಪ್ರಾಬ್ಲಮ್ ಇಲ್ಲ. ಮೊದಲು ಅದನ್ನು ಸ್ವೀಕರಿಸಿ. ಬೇರೆಯವರು ಇದನ್ನು ಪ್ರಯತ್ನಿಸುತ್ತಾರೆಯೇ? ನಾನು ಯಾವಾಗ ಮಗು ಹೊರವಲಯದಿಂದ ಬರುತ್ತೆ ಅಂತ ಹೇಳಿದ್ದೆ ಅನ್ನೋದು ನಿಮಗೆ ಜ್ಞಾಪಕ ಇದೆಯಾ? ಅಂದರೆ ಅದು ಸಮರ್ಪಕ ಅಲ್ಲ. ನಂಗೆ ನೆನಪಿದೆ ನೀನು ಕೇಳಿದ್ದು. ಅದು ಹೇಗೆ ಇಬ್ರು ತಂದೆ ಸೇರಿದ್ರೆ ಮಗು ಆಗುತ್ತೆ ಅಂತ. ನಾನು ಆವಾಗ ವಿಷಯನ ಬದಲಾಯಿಸಿದ್ದೆ. ಸರಿ, ನನಗೆ ಆ ವಿಷಯದಲ್ಲಿ ಏನು ಹೇಳಬೇಕು ಅಂತ ತಿಳಿಲಿಲ್ಲ. ಈಗ ನಾನು ರೆಡಿ ಇದ್ದೀನಿ. ತುಂಬಾ ಒಳ್ಳೆಯ ಸಂಗಾತಿ. ರೀನಾ ಮತ್ತು ಯೋಗೀಶ್ ತಂದೆ ತಾಯಿಯ ಹತ್ತಿರ ಮಾತಾಡುವಾಗ ತುಂಬಾ ಮುಕ್ತವಾಗಿ ಮಾತಾಡೋದು ಅಲ್ಲದೆ ಮತ್ತೆ ಮತ್ತೆ ಆ ವಿಷಯವನ್ನು ಕೇಳುವ ಅವಕಾಶ ಸಿಗುತ್ತೆ. ನನಗೆ ನಿಮ್ಮೆಲ್ಲರ ಮೇಲೆ ತುಂಬಾ ಗೌರವ ಇದೆ. ನೀವು ನಿಮ್ಮ ಸಂಭಾಷಣೆಯನ್ನು ಮಾಡಲು ಕೆಲವು ಸಾಮಾನ್ಯ ವಿಷಯವನ್ನು ಬಹಳ ಚೆನ್ನಾಗಿ ಉಪಯೋಗಿಸಿದ್ದೀರಾ. ನಿತ್ಯ ಜೀವನದ ಅನುಭವ ಪ್ರಯೋಗ ಮಾಡಬಹುದು. ಹೇಗೆ ಹೇಳಬಹುದು ಎಂದರೆ, ಬನ್ನಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಯಾವಾಗ ಅಂತ ಗೊತ್ತಿದೆ ಅಂತ ಶುರು ಮಾಡಬಹುದು. ಮತ್ತು ಎರಡನೇ ಬಾರಿ ಮಾತು ಆರಂಭಿಸಿದಾಗ ಕೂಡ ಶುರು ಮಾಡಬಹುದು. ಎಲ್ಲರೂ ಕೂಡ ತುಂಬಾ ಮುಖ್ಯವಾದ ವಿಷಯವನ್ನು ಇಂಥ ಮಾತು ನೆನಪಿನಲ್ಲಿ ಇಡುತ್ತಾರೆ. ಅದನ್ನು ಆರಂಭಿಸಲು ಯಾವಾಗಲೂ ತುಂಬಾ ಬೇಗ ಅನಿಸೋದಿಲ್ಲ. ಅರೆ, ನಾನು ನನ್ನ ಮಕ್ಕಳ ಜೊತೆ ರೋಬೋಟ್ ಬಗ್ಗೆ ಅವರು ಹುಟ್ಟೋದಕ್ಕೆ ಮುಂಚಿನಿಂದಲೇ ಹೇಳುತ್ತಾ ಬಂದೇನೆ.